ನಮಸ್ಕಾರ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಕುವೆಂಪು ವಾರ್ಡಲ್ಲಿ ರಾಮಚಂದ್ರ SR ಪುಟ್ಟಣ್ಣ ಅಂತಲೇ ಜನಪ್ರಿಯ ಆಗಿದ್ದಾರೆ. ಇವರು ಒಂದು ವಿಶಿಷ್ಟವಾದ ಸೇವಾ ಕಾರ್ಯ ನಡೆಸ್ತಾ ಇರ್ತಾರೆ ಯಾವಾಗಲೂ. ಕುವೆಂಪು ವಾರ್ಡಲ್ಲಿ ತಮ್ಮದೇ ಸ್ವಂತ ಖರ್ಚಿನಲ್ಲಿ ಒಂದು ಕಚೇರಿ ಆಫೀಸನ್ನು ತೆರೆದು ಅಲ್ಲಿ ಹಿರಿಯ ನಾಗರಿಕರಿಗೆ ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಅಲ್ಲಿ ಇದು ನಾಗರಿಕ ಸಮಸ್ಯೆಗಳು ಮತ್ತು ಸರ್ಕಾರಿ ಇಲಾಖೆಗಳಿಂದ ಏನೇನು ಸೇವೆ ಆಗಬೇಕು ಆ ರೀತಿ ಎಲ್ಲ ರೀತಿಯ ಒಂದು ಸೇವೆ ಕೊಡ್ತಾ ಇದ್ದಾರೆ. ಕೋವಿಡ್ ಟೈಮಲ್ಲೂ ಹಲವಾರು ರೀತಿ ಸಹಾಯ ಮಾಡಿದರು. ಇದಕ್ಕಾಗಿ ಜನರಿಗೆ ಸೇವೆ ಮಾಡಲಿಕ್ಕಾಗಿ ಪುಟ್ಟಣ್ಣ ಅವರು ಒಂದು ಕಚೇರಿ ತೆರೆದಿದ್ದಾರೆ ಕುವೆಂಪು ವಾರ್ಡಲ್ಲಿ, ಕೋದಂಡರಾಮಪುರದಲ್ಲಿ ಕಚೇರಿ ತೆರೆದು ಈ ರೀತಿ ಸೇವೆ ಕೊಡ್ತಾ ಇದ್ದಾರೆ. ಕುವೆಂಪು ವಾರ್ಡಲ್ಲಿ ಒಂದು ವಿಶಿಷ್ಟವಾಗಿ ಸದ್ದುಗದ್ದಲ ಇಲ್ಲದೆ ಅವರು ತಮ್ಮ ಜನರಿಗೆ ಸೇವೆ ಕೊಡುವ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಈಗ ಒಂದು ಉಚಿತವಾದ ಆರೋಗ್ಯ ಶಿಬಿರವನ್ನು ನಡೆಸ್ತಾ ಇದ್ದಾರೆ. ಕಳೆದ 10 ದಿನದ ಕ್ಯಾಂಪ್ ಇದು. ಹಿರಿಯ ನಾಗರಿಕರಿಗೆ BP, ಶುಗರು ಅಥವಾ ಬೇರೆ ಬೇರೆ ಸಮಸ್ಯೆ ಇದ್ದವರಿಗೆ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ನಡೀತಾ ಇದೆ. ಹಲವಾರು ಮಂದಿ ಬಂದು ಇಲ್ಲಿ ಈ ಆರೋಗ್ಯ ಶಿಬಿರದ ಲಾಭ ಪಡ್ಕೊಳ್ತಾ ಇದ್ದಾರೆ. ಈ ರೀತಿ ಒಂದು ಸದ್ದುಗದ್ದಲ ಇಲ್ಲದೆ ಇವರು ಆಮ್ ಆದ್ಮಿ ಪಕ್ಷದಲ್ಲಿ ತಮ್ಮನ್ನು ಗುರುತಿಸಿ ಆಮ್ ಆದ್ಮಿ ಪಕ್ಷದ ಒಂದು ನಾಯಕರಾಗಿದ್ದು ಪುಟ್ಟಣ್ಣ ಅವರು ಹಲವಾರು ಈ ರೀತಿ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಯಾವುದೇ ಪ್ರಚಾರದ ಹಂಗಿಲ್ಲದೆ ಸೇವಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈಗ ನೋಡಿ, ಒಂದು ಉಚಿತ ಆರೋಗ್ಯ ಶಿಬಿರ ಅಲ್ಲಿ ನಡೀತಾ ಇದೆ. ಹಿರಿಯ ನಾಗರಿಕರಿಗೆ ಅವರ ಕಾಳಜಿಗಳನ್ನ ವಹಿಸ್ತಾ ಇದ್ದಾರೆ. ಹಿರಿಯ ನಾಗರಿಕರು ಒಂದು ಸ್ವಂತ ತಮ್ಮ ಮನೆಯ ಸದಸ್ಯರಂತೆ ಅವರನ್ನು ಮಾತನಾಡಿಸೋದು ಮತ್ತು ಅವರು ಪರ್ಸ್ನಲಾಗಿ ಅವ್ರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡೋದು ಪುಟ್ಟಣ್ಣ ಅವರು ಮಾಡ್ತಾ ಇದ್ದಾರೆ. ಈ ಆರೋಗ್ಯ ಶಿಬಿರ 10 ದಿನ ನಡೆಯುತ್ತೆ. ಇಲ್ಲಿ ಯಾರಾದರೂ ಬಂದು ಇಲ್ಲಿ ಉಪಯೋಗ ಪಡ್ಕೊಳ್ಬೋದು. ಇದು ಒಂಥರ ಉಚಿತ ಆರೋಗ್ಯ ಶಿಬಿರ ಅಂತಲೇ ಅವ್ರು ಹೇಳಿದ್ದಾರೆ. ಪಾದಗಳಿಗೆ ಉಚಿತ ಪಲ್ಸ್ ಥೆರಪಿ ಅಂತ ಇದು. ಪಾದಗಳಿಗೆ ಉಚಿತ ಪಲ್ಸ್ ಥೆರಪಿ, ಇದರಿಂದ ಹಲವಾರು ಬೆನಿಫಿಟ್ ಇದೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಇವರು ಪುಟ್ಟಣ್ಣ ಅವರು. ಹೇಳಿ ಸರ್, ನಮಸ್ಕಾರ. ಒಂದು ಪಾದದ ಅಕ್ಯುಪ್ರೆಷರ್ ಅಂತ ಒಂದು ಉಚಿತ ಥೆರಪಿ ಶುರು ಮಾಡಿದ್ವಿ. ಏನು ಉದ್ದೇಶದಲ್ಲಿ ಮಾಡ್ತಾರೆ? ಇದು ಉದ್ದೇಶ ಏನಂದರೆ, ಅನಾಹುತಕ್ಕೆ ಮುನ್ನ ಎಚ್ಚೆತ್ತುಕೊಳ್ಳಿ ಅಂತಂದರೆ, ನಮ್ಮ ಕಾಲಲ್ಲಿ ಸಂಪೂರ್ಣ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು ಕಾಲಿನಲ್ಲಿ ಇರುತ್ತೆ. ಹಾರ್ಟಿಗೆ ಸಂಬಂಧಪಟ್ಟಿದ್ದಾಗಲಿ, ಕಿಡ್ನಿಗೆ ಸಂಬಂಧಪಟ್ಟಿದ್ದಾಗಲಿ ತುಂಬ ಜನಕ್ಕೆ ಇದರ ಬಗ್ಗೆ ಅರಿವಿರೋಲ್ಲ. ಸೊ ನಮ್ಮ ಮಲ್ಲೇಶ್ವರಂನಲ್ಲಿ ನಾನು ಬೆಳೆದಂಥ ಜಾಗ, ಇಲ್ಲಿನ ನಾಗರಿಕರು ಹಿರಿಯರು ಅವರು ಆರೋಗ್ಯವಾಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕಂಪನಿಯ ಸಂಸ್ಥೆ ನಾವು ಕೈ ಜೋಡಿಸಿ ಈ ನನ್ನ ಆಮ್ ಆದ್ಮಿ ಪಾರ್ಟಿ ಆಫೀಸಲ್ಲಿ ಒಂದು ಜನಗಳಿಗೆ ತಲುಪಲಿ, ಅವ್ರು ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಉಚಿತವಾಗಿ ಥೆರಪಿಯನ್ನು ನಡೆಸ್ತಾ ಇರ್ತಾರೆ. ನಿನ್ನೆ ಸುಮಾರು ಒಂದು 6 ಮಿಷನ್ ಹಾಕ್ಕೊಂಡಿದ್ವಿ. ಇವತ್ತಿಗೆ ಜನ ಜಾಸ್ತಿ ಇರೋದ್ರಿಂದ 10 ಮಿಷನ್ ಹಾಕ್ಕೊಂಡಿದ್ವಿ. ನೋಡಿ, ಮಧುಮೇಹ, ಸಂಧಿವಾತ, ಸ್ನಾಯು ಸೆಳೆತ, ನಿದ್ರಾಹೀನತೆ, ಬೆನ್ನು ನೋವು, ರಕ್ತ ಕಟ್ಟಿರೋದನ್ನು ಮತ್ತೆ ಪರಿಚಲನೆ ಮಾಡೋದಕ್ಕೆ, ತುಂಬ ನರ ದೌರ್ಬಲ್ಯ ಇರೋರು ಇಂಥದಕ್ಕೆಲ್ಲ ತುಂಬ ಒಂದು ಒಳ್ಳೆಯ ಹೆಲ್ಪ್ ಆಗೋದಕ್ಕೆ ಅಂತ ಈ ಕಂಪ್ನಿ ಜೊತೆ ಒಳ್ಳೆಯ ಒಂದು 10 ದಿನಗಳ ಕಾಲ ನನ್ನ ಆಫೀಸಲ್ಲಿ ಉಚಿತವಾಗಿ ಮಲ್ಲೇಶ್ವರಂನಲ್ಲಿ ಇರ್ತಕ್ಕಂಥ ಹಿರಿಯ ನಾಗರಿಕರಿಗೆ ಎಲ್ಲರಿಗೂ ಇದು ಟೈಮಿಂಗ್ ಹೆಂಗೆ, ಎಷ್ಟು ಗಂಟೆ? ಬೆಳಿಗ್ಗೆ ಸಮಯ ಬೆಳಿಗ್ಗೆ ಒಂದು 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸತತವಾಗಿ ನಡೀತಾನೆ ಇರುತ್ತೆ. ಟೈಮೇ ಸಾಕಾಗಲ್ಲ ಅವ್ರ ಪಾಪ. ನಮ್ಮ ಡಾಕ್ಟರ್ ಬಂದಿದ್ದಾರೆ, ಒಬ್ಬರಿಗೆ ಅರ್ಧ ಗಂಟೆ ಟೈಮ್ ಕೊಡೋದು, ಅರ್ಧ ಅವರು ನಾವು ಅದು ಕಂಪಲ್ಸರಿ ಆಗಬೇಕು. 10 ದಿವಸ ಆದರೆ, ಯಾಕಂದ್ರೆ ನಿನ್ನೆಯಿಂದ ಬಂದವರು ಈಗಾಗಲೇ ತುಂಬ ಚೆನ್ನಾಗಿದೆ ಸರ್, ಇದು ನಾವು ನಡೆಯೋಕ್ಕೆ ಆಗ್ತಿಲ್ಲ, ಅಟ್ಲೀಸ್ಟ್ ಒಂದು 4 ಹೆಜ್ಜೆ ಇರ್ತೀವಿ, 10 ದಿನನೂ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಉದ್ದೇಶನೂ ಅಷ್ಟೇ, ಹಿರಿಯರಿಗೆಲ್ಲ ಯಾವ ಏಜ್ ಗ್ರೂಪಿಂದೆಲ್ಲ ಬರ್ಬೋದು? ಇದು 10 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಬರ್ಬೋದು. ಬಂದು ಎಲ್ಲರೂ ತೊಗೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಯಾಕಂದರೆ BP, ಶುಗರ್ ಇದ್ದರೂ ಬರ್ಬೋದು. ಧಾರಾಳವಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಎಲ್ಲ ನಾರ್ಮಲ್ಲಾಗಿ ಚೆನ್ನಾಗಿ ವರ್ಕೌಟ್ ಆಗ್ತಾಯಿದೆ. ಅಲ್ಲಲ್ಲಿ ನಾವು ಶಿಬಿರವನ್ನು ಮಾಡ್ತಾ ಇದ್ದೀವಿ. ಬಟ್ ಈಗ ಜನಗಳಿಗೆ ಏನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ರಕ್ತ ಸಂಚಾರವನ್ನು ಚೆನ್ನಾಗಿ ಮಾಡುತ್ತೆ. ಎರಡನೇದಾಗಿ ನರ್ವಸಲ್ಲಿ ಏನು ತೊಂದರೆಗಳಿರುತ್ತೆ, ವೀಕ್ ಆಗಿರುತ್ತೆ, ಶುಗರಿಂದ ಬರುವಂಥ ಸೈಡ್ ಎಫೆಕ್ಟ್ಗಳು, ಮತ್ತು ಇದರಿಂದ ಏನಂತ ಹೇಳಿದರೆ ಗಾಯಗಳಾಗಿರುತ್ತೆ, ವೆರಿಕೋಸ್ ವೇನ್ ಗಾಯಗಳಾಗಿರುತ್ತೆ, ಅವರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಮತ್ತು ನಮ್ಮ ಕಂಪನಿ ಒಂದು ಕಡೆ ಇರಬೇಕಾದ್ರೆ ಎಲ್ಲರೂ ಆ ಕಡೆ ಬರ್ತಾ ಇದ್ದಾರೆ. ಮತ್ತು ಈಗ ಲಾಕ್ಡೌನ್ ಆದ ನಂತರ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳಿ ನಮ್ಮ ಅಸೋಸಿಯೇಷನ್ ಬನ್ನಿ, ನಮ್ಮ ಸೀನಿಯರ್ ಸಿಟಿಸನ್ ಇದ್ದಾರೆ, ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಹೇಳಿ ನಮಗೆ ಆಪರ್ಚುನಿಟಿ ಬಂದಾಗ ನಾವೇ ಜನಗಳಿದ್ದ ಕಡೆ ಹೋಗಿ ಹೆಲ್ತ್ ಅವೇರ್ನೆಸ್ಸನ್ನು ಕೊಡ್ತಾಯಿದ್ದೀವಿ. ಹಾಗಾಗಿ ಇದು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಗಳಿಲ್ಲ. ಸಯಾಟಿಕ ಇರೋರಿಗೆ ತುಂಬ ಬೆನಿಫಿಟ್ಸನ್ನು ಕೊಡುತ್ತೆ, ವೆರಿಕೋಸ್ ವೇನ್ ಇರೋರಿಗೂ ಅಷ್ಟೇ
ಮತ್ತು ಶುಗರನ್ನು ಕೂಡ ಬೇಗ ನಾರ್ಮಲಿಗೆ ತರುತ್ತೆ. ಇವಾಗ ನಮಗೆ ಈ ಥರ ಫೋರ್ಜನ್ ಶೋಲ್ಡರ್ ಪೇಯ್ನ್ ಆಗಿರ್ಬೋದು, ಸ್ಪಾಂಡಿಲೈಟಿಸ್ ಆಗಿರ್ಬೋದು, ಮತ್ತು ಅವ್ರಿಗೆ ಮೈಗ್ರೇನ್ ಸೈನಸ್ ಆಗಿರ್ಬೋದು, ಎಂಟೈರ್ ಯಾಕೆಂದರೆ ನಮ್ಮ ಕಾಲು ಪಾದದಲ್ಲಿ ಎಂಟೈರ್ ಬಾಡಿ ಆರ್ಗನ್ನಲ್ಲಿ ಇರುವಂಥ ಎಲ್ಲ ಅಪ್ಪು ಪಾಯಿಂಟ್ಸ್ಗಳನ್ನು ಕಾಲು ಪಾದದಲ್ಲಿರೋದ್ರಿಂದ ಮೇಯ್ನ್ ನಾವು ರೂಟ್ ಥೆರಪಿಯಲ್ಲೇ ಇಲ್ಲಿ ಕೊಡ್ತಾ ಇರೋದು. ಯಾವ ಏಜ್ ಗ್ರೂಪಿಂದ ತಗೊಳ್ಬೋದು ಇದು? 8 ವರ್ಷ ಮೇಲೆ, 8 ವರ್ಷ ಮೇಲೆ ಕ್ಲಾಸ್ ಬಿ ಸರ್ಟಿಫಿಕೇಟ್ ಹೊಂದಿರುತ್ತೆ. ಸೊ ಇದನ್ನು ಬಂದ್ಬಿಟ್ಟು ಸ್ಪೋರ್ಟ್ಸ್ ಆಡ್ತಾರೆ ಮಕ್ಕಳು, ಕೆಳಗೆ ಬೀಳ್ತಾರೆ, ಸರಿಯಾಗಿ ಊಟ ಮಾಡೋದಿಲ್ಲ, ಕೂತೇ ಇರ್ತಾರೆ. ಸಣ್ಣ ಮಕ್ಕಳಿಗೆ ಇವತ್ತು ಮೋಷನ್ ಪ್ರಾಬ್ಲಮ್ ಇದೆ, ಹಾಗಾಗಿ 10 ವರ್ಷ ಮೇಲೆ ಇರೋರಿಗೂ ನಾವು ಥೆರಪಿಯನ್ನು ಕೊಡ್ತೀವಿ. ಹಾಗಾಗಿ ಎಬೋ ಯಾರು ಈ ಥೆರಪಿಯನ್ನು ತೊಗೊಳ್ಬಾರ್ದು ಅಂತ ಹೇಳಿ, DVT ಪ್ರಾಬ್ಲಮ್ ಇರೋದು ತೊಗೊಳ್ಬಾರ್ದು. ಎರಡನೇದಾಗಿ ಪ್ರೆಗ್ನೆಂಟ್ ಟೈಮಲ್ಲಿ ತೊಗೊಳ್ಬಾರ್ದು. ಕಿಡ್ನಿ ಡಯಾಲಿಸಿಸ್ ಮಾಡೋರು ತೊಗೊಳ್ಬಾರ್ದು. ಪದೇ ಪದೇ ಫಿಟ್ಸ್ ಬರ್ತಾ ಇರುತ್ತೆ, ಅವ್ರು ತೊಗೊಳಂಗಿಲ್ಲ. ನಂತರ ಈ ಥೆರಪಿಯನ್ನು ನಾರ್ಮಲಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಡೈಲಿ ಅರ್ಧ ಗಂಟೆ ತಗೊಳ್ಬೋದು, ಪ್ರತಿದಿನ ತಗೊಳ್ಬೋದು. ಪೇಸ್ ಮೇಕರ್ ಇಟ್ಟಿದ್ರೆ ಅವ್ರು ಈ ಥೆರಪಿ ಮಾಡೋಂಗಿಲ್ಲ. ಸ್ಟಂಟ್ ಹಾಕಿದ್ದಾರೆ ಅವ್ರು ಮಾಡ್ಬೋದು. ನಂತರ ಬೈಪಾಸ್ ಆಗಿದೆ, ಎನಿ ಆಪ್ರೇಷನ್ 6 ಮಂತ್ ಆದ ನಂತರ ಮಾಡ್ಬೋದು. ಯಾರಿಗೆ ಈ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆ, ಫೋರ್ಜನ್ ಶೋಲ್ಡರ್ ಪೇಯ್ನ್ ಇದೆ, ಆರ್ಥ್ರೆಟಿಕ್ ಜಾಯಿಂಟ್ ಪೇಯ್ನ್ ಇದೆ, ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ. ಮನೇಲಿ ಇಟ್ಕೊಂಡು ಮಾಡ್ಬೋದು ಈ ಮಷಿನ್? ಮನೇಲಿ ಇಟ್ಕೊಂಡು ಮಾಡ್ಬೋದು ಸರ್. ಮನೇಲಿ ಇಟ್ಕೊಂಡು ಆರಾಮ್ಸೆ, ಈಗ ಇಲ್ಲಿ ನಾವು ಒಂದು ಸಿಟ್ಟಿಂಗನ್ನು 1/2 hour ಕೊಡ್ತೀವಿ. ಮನೇಲಿದ್ದಾಗ ಹೆವಿ ಪ್ರಾಬ್ಲಮ್ ಇದೆ, ವೆರಿಕೋಸ್ ವೇನ್ ಆಪ್ರೇಷನ್ ಸ್ಟೇಜ್ಗೆ ಹೋಗ್ತಾರೆ, ಮತ್ತು ಪೇಯ್ನ್ ಜಾಸ್ತಿ ಇರುತ್ತೆ, ಊತಗಳು ಜಾಸ್ತಿ ಇರುತ್ತೆ. ಅವರೆಲ್ಲ ಏನಂದರೆ ಮಾರ್ನಿಂಗ್ 1/2 hour, ಮಧ್ಯದಲ್ಲಿ 5 hours ಗ್ಯಾಪ್ ಕೊಟ್ಟು ಈವ್ನಿಂಗಲ್ಲಿ 1/2 hour ಮಾಡ್ಕೊಳ್ಬೋದು. ಸೈಡ್ ಎಫೆಕ್ಟ್ ಎಲ್ಲ ಏನಿಲ್ಲ? ಸೈಡ್ ಎಫೆಕ್ಟ್ ಎಲ್ಲ ಏನಿಲ್ಲ ಸರ್, ಏನಿಲ್ಲ. ಸೈಡ್ ಎಫೆಕ್ಟ್ ಏನೂ ಇಲ್ಲ. ಇಲ್ಲಾಂದರೆ ಪಬ್ಲಿಕಲ್ಲಿ ಎಲ್ಲ ರೀತಿಯಾದ ಜನ ಬರ್ತಾರೆ. ಈಗ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮನ್ನು ಅವರು? ಹಾಂ, ಈಗ ಹೇಗೆ ಅಂತ ಹೇಳಿದರೆ, ಈಗ ಪಬ್ಲಿಕಲ್ಲಿ ಬಂದಾಗ ಎಲ್ಲರೂ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಪಬ್ಲಿಕ್ ನಿಮ್ಮನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಈ ಸರ್ವಿಸ್ ತಗೊಳ್ಳೋಕೆ? ಈ ಸರ್ವಿಸ್ ತೊಗೊಳೋದಿಲ್ಲ. ಫೋನ್ ನಂಬರ್ ಇರುತ್ತೆ. ನನ್ನ ಹೆಸರು ಅಮ್ಮು ಅಂತ. ನನ್ನ ಫೋನ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. 9739154470. ಈ ನಂಬರ್ ಕಾಂಟ್ಯಾಕ್ಟ್ ಈ ಮಾಡಿದ್ರೆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ದೊಡ್ಡ ದೊಡ್ಡ ಅಸೋಸಿಯೇಷನ್ ಇರುತ್ತೆ, ಸೀನಿಯರ್ ಸಿಟಿಸನ್ ಕಡೆ ಎಲ್ಲನೂ ಕೂಡ ನಾವು ಈ ಸರ್ವಿಸನ್ನು ಮಾಡ್ತಾ ಹೋಗ್ತಾ ಇರ್ತೀವಿ. ಓಕೆ. ಹಾಂ, ಫಸ್ಟ್ ಟೈಮ್ ಮಾಡಿಸ್ಕೊಂಡಿದ್ದೀರಾ? ಹೌದಾ? ನಿನ್ನೇನು ಮಾಡಿಸಿ ಇವತ್ತು ಏನು ಅನಿಸುತ್ತೆ ನಿಮಗೆ? ಫೀಲ್ ಅಂತ ಒಳ್ಳೆ ಫೀಲ್ ಅಂತ ಯಾವ ಥರ? ರಿಲೀಫ್ ಆಗ್ತಾ ಇದೆ, ಆರಾಮ್ ಅನಿಸ್ತಾ ಇದೆ. ಹಾಂ, ಓಕೆ, ಥ್ಯಾಂಕ್ ಯು. ನಿಮ್ಗೇನು ಪ್ರಾಬ್ಲಮ್ ಇತ್ತು? ತುಂಬ ಕಾಲು ನೋವು. ಹಾಂ, ಇವಾಗ ಪರವಾಗಿಲ್ಲ. ರಾತ್ರಿ ನಿದ್ದೆನೇ ಬರ್ತಾ ಇಲ್ಲ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಪರವಾಗಿಲ್ಲ. ಕಾಲು ಸ್ವಲ್ಪ ನೋವು ಕಡಿಮೆ ಆಗಿದೆ. ನಿನ್ನೇನು ಇವತ್ತು 2 ದಿನ 2 ದಿನ ಮಾಡಿದ್ದೀನಿ. ಆರಾಮ್ ಅನಿಸ್ತಾ ಇದೆ. ಓಕೆ, ಸರಿ ಸರ್.